ಇವತ್ತು ನಾವೆಲ್ಲ ಒಂದು ದೊಡ್ಡ ಚಿತ್ರನಟಿ, ತಂದೆ ಆದಂತ ಬಿರುದುಗಳನ್ನ ಪಡೆದಂತ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಬಹಳ ಪ್ರಮುಖವಾದಂತ ಕಲಾವಿದರ ಜೊತೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ, ಒಬ್ಬೊಬ್ಬರ ಜೊತೆನೂ 25-25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಪಾರವಾದಂತ ಕೀರ್ತಿಯನ್ನ ಪಡ್ಕೊಂಡಂತ ಒಂದು ನಮ್ಮ ಊರಿನ ಮಗಳು. ಇಡೀ ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಭಾರತ ಎಲ್ಲ ಕಲಾವಿದರುಗಳು ಇವತ್ತು ಬಹಳ ಗೌರವದಿಂದ ಅವರಿಗೆ ನಮನವನ್ನು ಅರ್ಪಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಬಿ ಸರೋಜಾದೇವಿಯವರಿಗೂ ಬಹಳ ನನಗೆ ಚಿಕ್ಕದ್ರಿಂದ ಪರಿಚಯ, ಚಿಕ್ಕದ್ರಿಂದ ಅಂದ್ರೆ ಒಂದು 81-87ರಿಂದ ಕೂಡ ನನಗೆ ಬಹಳ ಹತ್ತಿರದಿಂದ ಬಲ್ಲೆ. ನಾನು ಹೊಸದಾಗಿ ಮಂತ್ರಿ ಆದಂತ ಸಂದರ್ಭದಲ್ಲಿ ನನ್ನ ಕರೆದು ನೀನು ಯಾವ್ದಾದ್ರು ಫಿಲಮ್ ಅಲ್ಲಿ ಆಕ್ಟ್ ಮಾಡ್ಬೋದು ಕಣೋ ಅಂತ ಹೇಳ್ತಿದ್ರು. ಬಹಳ ಆತ್ಮೀಯಾಗಿ ನಮ್ಮ ಜಿಲ್ಲೆಯವರು. ಇವತ್ತು ಕೊನೆಗೆ ಅವರ ಅಂತಿಮ ಸಂಸ್ಕಾರವನ್ನ ಕೂಡ ಅವರ ಸ್ವಂತ ಊರಿನಲ್ಲೇ ಇವತ್ತು ದಶವಾರದಲ್ಲಿ ಮಾಡಿ ಅವರು ಇಲ್ಲಿ ಆಯ್ಕೆ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವನ್ನ ತಂದಿದೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಅಂತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡಿದಂತ ಕೀರ್ತಿ ಕೆಲಸಗಳು ಇವತ್ತು ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಪದ್ಮವಿಭೂಷಣ್ ಪ್ರಶಸ್ತಿ ಆ ವಯಸ್ಸಿನಲ್ಲಿ ಯಾರು ಕೂಡ ಪಡ್ಕೊಂಡಿರ್ಲಿಲ್ಲ ಆ ಕಾಲದಲ್ಲಿ. ಅಂಥದನ್ನ ಅವರು ಪಡ್ಕೊಂಡು 2 ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅವರು ಪಡ್ಕೊಂಡು ಇವತ್ತು ಅವರು ಸೇವೆಯನ್ನ ಮಾಡಿಕೊಂಡು ನಮಗೆಲ್ಲ ಹೆಸರನ್ನ ತಂದಿದ್ದಾರೆ. ಅನೇಕ ನಮ್ಮ ಯೋಗೇಶ್ವರು ಕೂಡ ಅವರ ಹೆಸರಿನಲ್ಲಿ ಒಂದು ದೊಡ್ಡ ಹೆಸರಿಡುವಂತ ಕೆಲಸವನ್ನ ಉಳ್ಕೊಳ್ಳುವಂತ, ಯಾವ್ದಾದ್ರು ರಸ್ತೆಗಳಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುವಂತ ಬೇಕು ಅಂತೇಳಿ ನನ್ನ ಹತ್ರ ಒತ್ತಾಯ ಕೂಡ ಮಾಡಿದ್ದಾರೆ. ನಾನು ಮುಂದಿನ ದಿನದಲ್ಲಿ ಬೀದಿಯಲ್ಲಿ ಇಲ್ಲ ಕಾರ್ಪೊರೇಷನ್ ಅಲ್ಲಿ